ವೀಕ್ಷಕರೇ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಪ್ರತಿಯೊಂದು ಇಲ್ಲಿ 16ನೇ ಕಂತಿನ ಹಣ ಕೂಡ ಇನ್ನೂ ತನಕ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಬಂದಿಲ್ಲ ಅಂತ ಪ್ರತಿಯೊಂದು ಮಹಿಳೆಯರು ಕೂಡ ಕಮೆಂಟ್ ನ ಮಾಡ್ತಾ ಇದ್ರು ವೀಕ್ಷಕರೇ. ಅದಕ್ಕಾಗಿ ಅದರ ಜೊತೆಗೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಕೂಡ ಇಲ್ಲಿ ಒಬ್ಬೊಬ್ಬರಿಗೆ 4 ತಿಂಗಳಿನಿಂದ ಬಂದಿಲ್ಲ, ಒಬ್ಬೊಬ್ಬರಿಗೆ 5 ತಿಂಗಳಿನಿಂದ ಬಂದಿಲ್ಲ. ಅಂದ್ರೆ ಇಲ್ಲಿ 5 ಕಂತಿನ ಹಣ ಕೂಡ ಬಂದೇ ಇಲ್ಲ ಮತ್ತು ಒಬ್ಬೊಬ್ಬರಿಗೆ 6 ಕಂತಿನ ಹಣ ಕೂಡ ಬಂದಿಲ್ಲ ವೀಕ್ಷಕರೇ. ಅದಕ್ಕಾಗಿ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಮತ್ತು ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಒಟ್ಟಿಗೆನೆ ಹಣವನ್ನು ಬಿಡುಗಡೆ ಆಗುತ್ತದೆಯಾ ಇಲ್ವಾ ಅಂತ ಇಲ್ಲಿ ಬಹಳಷ್ಟು ಮಹಿಳೆಯರು ಕೂಡ ಕಮೆಂಟ್ ನ ಮಾಡ್ತಾ ಇದ್ರು ವೀಕ್ಷಕರೇ. ಅದಕ್ಕಾಗಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣದ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಬಿಡುಗಡೆ ಆಗುವ ಒಂದು ಮಾಹಿತಿ ಕೂಡ ಬಂದಿರುತ್ತದೆ. ಅದಕ್ಕಾಗಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಕೂಡ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ 2,000 ರೂಪಾಯಿ ಹಣವನ್ನು ಬಂದಿದ್ದರೆ ನೀವು ಈ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ, ಏಕೆಂದರೆ 16ನೇ ಕಂತಿನ ಹಣ ಕೂಡ ಇಲ್ಲಿ ಆದಷ್ಟು ಬೇಗನೆ ಬಿಡುಗಡೆ ಆಗ್ತಾ ಇದೆ ಮತ್ತು ಅದರ ಜೊತೆಗೆ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಪೆಂಡಿಂಗ್ ಹಣ ಒಬ್ಬರಿಗೆ 4 ತಿಂಗಳಿನ ಹಣ ಉಳಿದಿದೆ, ಒಬ್ಬರಿಗೆ 3 ತಿಂಗಳಿನ ಹಣ ಉಳಿದಿದೆ. ಹೀಗೆ ಎಷ್ಟು ಕಂತಿನ ಹಣವನ್ನು ಉಳಿದಿರುತ್ತದೆಯೋ ಅಷ್ಟು ಕಂತಿನ ಹಣ ಕೂಡ ಒಟ್ಟಿಗೆ ಬಿಡುಗಡೆ ಮಾಡುವ ಕುರಿತು ಇಲ್ಲಿ ಆಹಾರ ಸಚಿವರಾಗಿರುವ KH ಮುನಿಯಪ್ಪ ಸರ್ ಅವರು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ವೀಕ್ಷಕರೇ. ಅದಕ್ಕಾಗಿ ಇಲ್ಲಿ ಪೂರ್ತಿಯಾದ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬೇಕಾದರೆ ವೀಕ್ಷಕರೇ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ. ಏಕೆಂದರೆ ನೋಡಿ ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಬಿಡುಗಡೆ ಆಗ್ತಾನೆ ಇದೆ ವೀಕ್ಷಕರೇ. ಆದರೆ ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಆಗುತ್ತಿದ್ದರೆ ಇಲ್ಲಿ ಯಾಕೆ ಇನ್ನೂ ತನಕ 16ನೇ ಕಂತಿನ ಹಣ ಬಂದಿಲ್ಲ? ಅದರ ಜೊತೆಗೆ 16ನೇ ಕಂತಿನ ಹಣದ ಬಗ್ಗೆ ನೋಡುವುದಾದರೆ ಇಲ್ಲಿ ಈಗಾಗಲೇ ಜನವರಿ ತಿಂಗಳಿನಲ್ಲಿ ಇಲ್ಲಿ ಡಿಸೆಂಬರ್ ತಿಂಗಳು ಕೂಡ ಹೋಯ್ತು ವೀಕ್ಷಕರೇ. ಇದರ ಬಗ್ಗೆ ಯೋಚನೆ ಬೇಡ ಈಗ. ಅದಕ್ಕಾಗಿ ಇಲ್ಲಿ ಮುಂದೆ ಬರುವ ಜನವರಿ ತಿಂಗಳಿನಲ್ಲಿ ನಾವು ಮೊದಲನೇ ವಾರದಲ್ಲಿ ಒಂದು 10 ರಿಂದ 15 ದಿನಗಳ ಒಳಗಡೆ ನಾವು ಕಂಪ್ಲೀಟ್ ಆಗಿ ಇಲ್ಲಿ 16ನೇ ಕಂತಿನ ಹಣ ಅಷ್ಟೇ ಅಲ್ಲ 16ನೇ ಕಂತಿನ ಹಣ 2,000 ಜೊತೆಗೆ 17ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಒಟ್ಟಿಗೆ ನಾವು 2,000 ಪ್ಲಸ್ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಕೂಡ ಕೊಟ್ಟಿರುತ್ತಾರೆ ವೀಕ್ಷಕರೇ. ಅದಕ್ಕಾಗಿ ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಒಂದು ಕಂತಿನ ಹಣವನ್ನು ಬಿಡುಗಡೆ ಆಗುವುದಿಲ್ಲ. ನೀವು ಅದರ ಬಗ್ಗೆ ಚಿಂತನೆ ಮಾಡಬೇಡಿ ವೀಕ್ಷಕರೇ. ನಿಮಗೆ ನೋಡಿ ನವೆಂಬರ್ ತಿಂಗಳಿನಲ್ಲಿ 15ನೇ ಕಂತಿನ ಹಣ 2,000 ರೂಪಾಯಿ ಹಣವನ್ನು ಬಂದಿದ್ದರೆ ನಿಮ್ಮ ಖಾತೆಗಳಿಗೆ ಇಲ್ಲಿ ಜನವರಿ ತಿಂಗಳಿನಲ್ಲಿ 16ನೇ ಕಂತಿನ ಹಣ 2,000 ಮತ್ತು ಅದರ ಜೊತೆಗೆ 17ನೇ ಕಂತಿನ ಹಣ 2,000 ಟೋಟಲ್ ಆಗಿ 4,000 ರೂಪಾಯಿ ಹಣವನ್ನು ಜನವರಿ ತಿಂಗಳಿನಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣವನ್ನು ಪಡೆದುಕೊಂಡ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಡೆಬಿಟ್ ಮುಖಾಂತರ ಅವರವರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ನೀವು ಯಾವುದೇ ರೀತಿಯಾಗಿ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಮತ್ತು ನಿಮಗೆ ಇಲ್ಲಿ ಜನವರಿ ತಿಂಗಳಿನಲ್ಲಿಯೂ ಕೂಡ ಹಣವನ್ನು ಬಂದಿದ್ದರೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಅಂತ ಅದನ್ನು ಕೂಡ ಸ್ವಲ್ಪ ಕಮೆಂಟ್ ಅನ್ನು ಮಾಡಬಹುದು ವೀಕ್ಷಕರೇ. ಖಂಡಿತವಾಗಿಯೂ ಕೂಡ ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನೋಡಿ ಜಿಲ್ಲೆಗಳು ನೋಡ್ತಾ ಇದ್ರೆ ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಅವರು ಜಿಲ್ಲೆಗಳು ಕೊಟ್ಟಿಲ್ಲ. ಖಂಡಿತವಾಗಿಯೂ ಕೂಡ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ. ಖಂಡಿತವಾಗಿಯೂ ಕೂಡ ಹಣವನ್ನು ಬಂದಿದ್ದರೆ ನಿಮ್ಮ ಜಿಲ್ಲೆ ಯಾವುದು ಮತ್ತು ನಿಮಗೆ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಅಂತ ಅದನ್ನು ಕೂಡ ಸ್ವಲ್ಪ ಕಮೆಂಟ್ ಅನ್ನು ಮಾಡಬಹುದು ವೀಕ್ಷಕರೇ. ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾಹಿತಿ ಆಯ್ತು ಮತ್ತು ಇಲ್ಲಿ ಅನ್ನಭಾಗ್ಯ ಪೆಂಡಿಂಗ್ ಹಣದ ಜೊತೆಗೆ ಮಾಹಿತಿಯನ್ನು ನೋಡುವುದಾದರೆ ವೀಕ್ಷಕರೇ ಇಲ್ಲಿ ಅನ್ನಭಾಗ್ಯ ವಿಷಯಕ್ಕೆ ಬರುವುದಾದರೆ ಇಲ್ಲಿ ಆಹಾರ ಸಚಿವರಾಗಿರುವ KH ಮುನಿಯಪ್ಪ ಸರ್ ಅವರು ಕೂಡ ಹೇಳಿರೋ ಪ್ರಕಾರ ನಾವು ಅನ್ನಭಾಗ್ಯ ಯೋಜನೆಯ ಕೆಲವರಿಗೆ 3 ತಿಂಗಳಿನಿಂದ ಯಾವುದೇ ರೀತಿಯಾಗಿಯೂ ಕೂಡ ಹಣವನ್ನು ನಾವು ವರ್ಗಾವಣೆ ಮಾಡಿಲ್ಲ ಮತ್ತು ಕೆಲವರಿಗೆ 4 ತಿಂಗಳಿನ ಹಣ ವರ್ಗಾವಣೆ ಮಾಡಿಲ್ಲ ಮತ್ತು ಒಬ್ಬೊಬ್ಬರಿಗೆ 5 ತಿಂಗಳಿನ ಹಣ ಪೆಂಡಿಂಗ್ ಆಗಿ ಉಳಿದಿದೆ ವೀಕ್ಷಕರೇ. ಅವರು ಏನು ಮಾಡಬೇಕು ಮತ್ತು 5-6 ತಿಂಗಳಿನಿಂದ ಪೆಂಡಿಂಗ್ ಹಣ ಉಳಿದಿದೆ ಅಂದ್ರೆ ಅವರವರ ಖಾತೆಗಳಿಗೆ ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಹಣವನ್ನು ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ಬಹಳಷ್ಟು ಜನರು ಕೂಡ ಕಮೆಂಟ್ ಮಾಡ್ತಾ ಇದ್ರು. ಸರ್ ನಮಗೆ ಹಣನೇ ಬಂದಿಲ್ಲ, ಯಾವಾಗ ಬರುತ್ತದೆ ಹೇಳಿ, ನಮ್ಮ ಜಿಲ್ಲೆ ಇದು ಅಂತ ಇಲ್ಲಿ ಬಹಳಷ್ಟು ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರು ವೀಕ್ಷಕರೇ. ಅವರಿಗೆ ಏನು ಹೇಳಬೇಕಂದ್ರೆ ನೋಡಿ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣವನ್ನು ಕೂಡ ಅವರು ಹೇಳಿರೋ ಪ್ರಕಾರ ನೋಡಿ ನಾವು ಕೇವಲ 1 ತಿಂಗಳಿನ ಹಣವನ್ನು ಮಾತ್ರ ನಾವು ಬಿಡುಗಡೆ ಮಾಡುತ್ತೇವೆ. ಅಂದರೆ ನೋಡಿ ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳುವುದಾದರೆ ಇಲ್ಲಿ ನವೆಂಬರ್ ತಿಂಗಳು ತೆಗೆದುಕೊಂಡರೆ ನವೆಂಬರ್ ತಿಂಗಳಿನಲ್ಲಿ ಮಾತ್ರ ಕೇವಲ 1 ತಿಂಗಳಿನ ಹಣ ಮತ್ತು ಡಿಸೆಂಬರ್ ತಿಂಗಳಿನಲ್ಲೂ ಕೂಡ ಕೇವಲ 1 ತಿಂಗಳಿನ ಹಣ. ಆದರೆ ಇಲ್ಲಿ ಎಕ್ಸಾಂಪಲ್ ಆಗಿ ನೋಡುವುದಾದ್ರೆ ಇಲ್ಲಿ ಡಿಸೆಂಬರ್ ತಿಂಗಳಿನಲ್ಲೂ ಕೂಡ ಯಾವುದೇ ರೀತಿಯಾಗಿಯೂ ಕೂಡ 1 ತಿಂಗಳಿನ ಹಣ ಕೂಡ ಬಿಡುಗಡೆನೇ ಆಗಿಲ್ಲ. ಆದ್ರೆ ಇನ್ನೊಂದ್ 2-3 ದಿನದಲ್ಲಿ ಈ ತಿಂಗಳು ಕೂಡ ಮುಗಿದು ಹೋಗುತ್ತದೆ ವೀಕ್ಷಕರೇ. ಅದಕ್ಕಾಗಿ ಹಣನೇ ಬಿಡುಗಡೆ ಆಗಿಲ್ಲ ಅಂದ್ರೆ
ಮತ್ತೊಂದು ತಿಂಗಳಿನ ಪೆಂಡಿಂಗ್ ಆಗಿ ಉಳಿತು. ಆದರೆ ಇಲ್ಲಿ 3 ತಿಂಗಳಿನ ಹಣ ಪಡೆದುಕೊಳ್ಳಲಾರದವರಿಗೆ ಇಲ್ಲಿ 6 ತಿಂಗಳಿನ ಹಣ ಪಡೆದುಕೊಳ್ಳಲಾರದಂಗಾಗುತ್ತದೆ ವೀಕ್ಷಕರೇ. ಅದಕ್ಕಾಗಿ ನೋಡಿ ಇಲ್ಲಿ ನಿಮ್ಮ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಏಕೆ ಹಣವನ್ನು ಬಂದಿಲ್ಲ ಅಂತ ನೋಡುವುದಾದರೆ ಇಲ್ಲಿ ಅವರು ಒಟ್ಟಿಗೆನೆ ಇಲ್ಲಿ ಜನವರಿ ತಿಂಗಳಿನಲ್ಲಿ ಅಂದ್ರೆ 2025 ಜನವರಿ ತಿಂಗಳಿನಲ್ಲಿ ಒಟ್ಟಿಗೆನೆ ನಾವು ಹಣವನ್ನು ಬಿಡುಗಡೆ ಮಾಡುತ್ತೇವೆ. ಅಂದ್ರೆ ನೋಡಿ ಇಲ್ಲಿ ಒಟ್ಟಿಗೆ ಅಂದ್ರೆ ಇಲ್ಲಿ 5-6 ತಿಂಗಳಿನ ಹಣ ಕೂಡ ಬಿಡುಗಡೆ ಮಾಡಲ್ಲ ಅವರು. ಏಕೆಂದ್ರೆ ನೋಡಿ ಇಲ್ಲಿ ಒಟ್ಟಿಗೆ ಅಂದ್ರೆ ಇಲ್ಲಿ ಡಿಬಿಟಿ ಮುಖಾಂತರ ಒಂದು ಕಂತಿನ ಬದಲಾಗಿ ಇಲ್ಲಿ 2 ಕಂತಿನ ಹಣ ಬಿಡುಗಡೆ ಮಾಡುತ್ತಾರೆ ಮತ್ತು 2 ಕಂತು ಹಣವನ್ನು ಯಾರು ಪಡೆದುಕೊಂಡಿಲ್ಲವೋ ಅವರಿಗೆ 1 ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡುತ್ತಾರೆ. ಅಂದ್ರೆ 1 ಕಂತಿನ ಹಣ ಅವರು ಪೆಂಡಿಂಗ್ ಆಗಿ ಇರುತ್ತದೆ. ಏಕೆಂದ್ರೆ ನೋಡಿ ಇಲ್ಲಿ ಅವರು ಹೇಳಿರುವ ಪ್ರಕಾರ ಇಲ್ಲಿ ಅನ್ನಭಾಗ್ಯ ಯೋಜನೆಯ ಹಣವನ್ನು ಪಡೆದುಕೊಳ್ಳುವ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 1 ಕೋಟಿಗಿಂತ 20 ಲಕ್ಷ ಮಹಿಳೆಯರು ಇದ್ದಾರೆ ವೀಕ್ಷಕರೇ. ಅದಕ್ಕಾಗಿ ಅವರಿಗೆಲ್ಲ ಪೆಂಡಿಂಗ್ ಹಣ ಬೇಕಾದ್ರೆ ಇಲ್ಲಿ ಏನಿಲ್ಲ ಅಂದ್ರೆ 20ರಿಂದ 25 ಸಾವಿರ ಕೋಟಿ ಹಣವನ್ನು ಬೇಕು. ಅದರ ಸಲುವಾಗಿ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಒಟ್ಟಿಗೆ ಪೆಂಡಿಂಗ್ ಹಣ ಬಿಡುಗಡೆ ಮಾಡಲ್ಲ. ಆದರೆ ಅವರು ಹೇಳುತ್ತಾರೆ, ಆದರೆ ಕೇವಲ 1 ತಿಂಗಳಿನ ಹಣದ ಜೊತೆಗೆ ಮತ್ತೊಂದು ತಿಂಗಳಿನ ಹಣ ಮಾತ್ರ ಬಿಡುಗಡೆ ಮಾಡುತ್ತಾರೆ. ಪೆಂಡಿಂಗ್ ಹಣವನ್ನು ಕೂಡ ಇಲ್ಲಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದ್ರೆ ಜನವರಿ ತಿಂಗಳಲ್ಲಿ ಕೇವಲ 1 ತಿಂಗಳಿನ ಹಣದ ಜೊತೆಗೆ ಮತ್ತೊಂದು ತಿಂಗಳಿನ ಹಣ ಕೇವಲ 1 ತಿಂಗಳಿನ ಹಣ ಮಾತ್ರ ಬಿಡುಗಡೆ ಮಾಡುತ್ತಾರೆ ವೀಕ್ಷಕರೇ. ಹೇಗೆಂದರೆ ನೋಡಿ ಇಲ್ಲಿ ನಿಮಗೆ 3 ಕಂತಿನ ಹಣ ಉಳಿದಿದ್ದರೆ ಕೇವಲ ನಿಮಗೆ 2 ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡುತ್ತಾರೆ ಮತ್ತು ಇನ್ನೊಂದು ತಿಂಗಳಿನ ಹಣ ಅದು ನೆಕ್ಸ್ಟ್ ಮುಂದಿನ ತಿಂಗಳಿನಲ್ಲಿ ವರ್ಗಾವಣೆ ಮಾಡುತ್ತಾರೆ ವೀಕ್ಷಕರೇ. ಆದರೆ ಇವರು ಕೇವಲ 1 ತಿಂಗಳಿನ ಹಣ ಮಾತ್ರ ಪೆಂಡಿಂಗ್ ಆಗಿ ಉಳಿಸಿಕೊಳ್ಳಲು ಬಯಸುತ್ತಾರೆ ವೀಕ್ಷಕರೇ. ಅದಕ್ಕಾಗಿ ನೀವು ಯಾವುದೇ ರೀತಿಯಾಗಿ ಕೂಡ ಟೆನ್ಷನ್ ತೆಗೆದುಕೊಳ್ಳಬೇಡಿ ವೀಕ್ಷಕರೇ. ಖಂಡಿತವಾಗಿಯೂ ಕೂಡ ಇಲ್ಲಿ ಜನವರಿ ತಿಂಗಳಿನಲ್ಲಿಯೂ ಕೂಡ 1ನೇ ತಾರೀಕಿಗೆ ಹಣವನ್ನು ಬಂದಿಲ್ಲ ಅಂದ್ರೂ ಕೂಡ ನೆಕ್ಸ್ಟ್ ತಿಂಗಳಿನಲ್ಲಿಯೂ ಕೂಡ ಕಂಪಲ್ಸರಿಯಾಗಿಯೂ ಕೂಡ ನಿಮಗೆ ಹಣವನ್ನು ಬಿಡುಗಡೆ ಮಾಡ್ತಾರೆ ವೀಕ್ಷಕರೇ. ಖಂಡಿತವಾಗಿಯೂ ಕೂಡ ನಿಮ್ಮ ಜಿಲ್ಲೆಗಳಿಗೆ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರೇ. ನೀವು ಯಾವುದೇ ರೀತಿಯಾಗಿಯೂ ಕೂಡ ಭಯ ಪಡುವ ಅವಶ್ಯಕತೆ ಇಲ್ಲ. ನೋಡಿ ವೀಕ್ಷಕರೇ, ನಿಮಗೆ ಪೂರ್ತಿಯಾದ ಮಾಹಿತಿಯನ್ನು ತಿಳಿದಿದೆ ಅಂತ ಅನ್ಕೋತೀನಿ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಅನ್ನಭಾಗ್ಯ ಯೋಜನೆಯ ಪೆಂಡಿಂಗ್ ಹಣ ಉಳಿದಿದೆ. ಅದಕ್ಕಾಗಿ ಇಲ್ಲಿ ನಿಮ್ಮ ಖಾತೆಗಳಿಗೂ ಕೂಡ ಇಲ್ಲಿ ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ವೀಕ್ಷಕರೇ. ನೀವು ಯಾವುದೇ ರೀತಿಯಾಗಿಯೂ ಕೂಡ ಟೆನ್ಷನ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ವೀಕ್ಷಕರೇ. ನೋಡಿ ವಿಡಿಯೋನ ಇಲ್ಲಿ ತನಕ ಪೂರ್ತಿಯಾಗಿ ನೋಡಿದಿರಿ ಮತ್ತು ವಿಡಿಯೋಗೆ ಒಂದೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಮತ್ತು ವಿಡಿಯೋಗೆ ಒಂದೇ ಲೈಕ್ ಮಾಡಿಬಿಟ್ಟು ಮತ್ತು ವಿಡಿಯೋನ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರೆಯಬೇಡಿ ವೀಕ್ಷಕರೇ. ಏಕೆಂದ್ರೆ ನೋಡಿ ನಿಮ್ಮ ಒಂದು ಕಮೆಂಟ್ ನಮಗೆ ಬಹಳಷ್ಟು ಹೆಲ್ಪ್ ಆಗಿರುತ್ತದೆ ಮತ್ತು ನಿಮಗೆ ಪೆಂಡಿಂಗ್ ಹಣ ಕೂಡ ಬಂದಿದ್ದರೆ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಬಂದಿದ್ದರೆ ಎಷ್ಟು ರೂಪಾಯಿ ಹಣವನ್ನು ಬಂದಿದೆ ಅಂತ ಅದನ್ನು ಕೂಡ ಸ್ವಲ್ಪ ಕಮೆಂಟ್ ಅನ್ನು ಮಾಡಬಹುದು ವೀಕ್ಷಕರೇ. ನೋಡಿ ನಿಮಗೆ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಅನ್ಕೋತೀನಿ ಮತ್ತು ಇದೇ ರೀತಿಯಾಗಿ ಕೂಡ ಅನ್ನಭಾಗ್ಯ, ಗೃಹಲಕ್ಷ್ಮಿ ಮತ್ತು ಸರ್ಕಾರದಿಂದ ಬರುವಂತಹ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳ ವಿಡಿಯೋಗಳು ನಿಮಗೆ ಫ್ರೀಯಾಗಿ ದಿನನಿತ್ಯ ಬೇಕಾದರೆ ವೀಕ್ಷಕರೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು ವೀಕ್ಷಕರೇ. ಇದೇ ರೀತಿಯಾಗಿ ಕೂಡ ಉಪಯುಕ್ತ ಮಾಹಿತಿಗಳು ನಿಮಗೆ ದಿನನಿತ್ಯ ನಮ್ಮ ಚಾನಲ್ ನಲ್ಲಿ ದೊರಕುತ್ತವೆ ವೀಕ್ಷಕರೇ. ಐ ಹೋಪ್ ವೀಕ್ಷಕರೇ ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು. ಮತ್ತೆ ಮತ್ತೊಂದು ಏನು ಅಪ್ಡೇಟ್ ಬರುತ್ತದೆ ಅದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿಯವರೆಗೂ ನಮಸ್ಕಾರ.